ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ದೇವ್ರು ತುಂಬಾ ಒಳ್ಳೆಯವನು. ನಾನು ವಿಶ್ ಮಾಡಿದಾಗೆ ನನ್ನ ಫ್ರೆಂಡ್ ಬಂದ್ಬಿಟ್ರು. ನನ್ ಡ್ಯಾನ್ಸ್ ನೋಡಿದ್ರು, ನನ್ ಜೊತೆ ಡ್ಯಾನ್ಸ್ ಮಾಡಿದ್ರು. ನೀನು ಕೂಡ ಅವ್ರ ಜೊತೆ ಮಾತಾಡ್ತಿದ್ಯಾ. ರವಿ ಸರ್ನ ಮೀಟ್ ಮಾಡಿದ್ರು. ಆಮೇಲೆ ಅವತ್ ನಾನು ರಾಮನ್ ಪೂಜೆ ಮಾಡಿದ್ದೆ ಅಲ್ವಾ, ಅವತ್ ನಾನು ಇದನ್ನೇ ಬೇಡ್ಕೊಂಡಿದ್ದೆ ಗೊತ್ತಾ. ಯಾ ನಮ್ ಸೀಪುಟ ಏನೇ ಕೇಳ್ಕೊಂಡ್ರು ದೇವ್ರಿಲ್ಲ ಅಂತ ಹೇಳಲ್ಲ ಅಲ್ವೇನೋ ಸೀತಾ. ಆಲ್ಸೋ ದಿಸ್ ಇಸ್ ಆಲ್ ಜಸ್ಟ್ ಅ ಕೋಇನ್ಸಿಡೆನ್ಸ್. ದಯವಿಟ್ಟು ನೀವು ತಪ್ಪು ತಿಳ್ಕೊಂಡಿಲ್ಲ ತಾನೆ. ಐ ಮೀನ್ ಫ್ಯಾಕಲ್ಟಿಗೆ ಕಾಲ್ ಮಾಡಿ ನನ್ನನ್ನ ಗೆಸ್ಟ್ ಆಗಿ ಇನ್ವೈಟ್ ಮಾಡಿ ಅಂತ ನಿಮ್ ತಲೆಯಲ್ಲಿ ಏನಾದ್ರು ಓಡ್ತಿದ್ಯಾ ಅಂತ. ಪ್ಲೀಸ್ ಡೋಂಟ್ ಥಿಂಕ್ ಲೈಕ್ ದ್ಯಾಟ್. ಸರ್ ನಾನೇನು ಅಷ್ಟೊಂದು ತಡ್ಡಿ ಅಲ್ಲ. ಎಲ್ಲ ನಾನು ಮೂಗಿನ ನೇರಕ್ಕೆ ಯೋಚನೆ ಮಾಡಕ್ಕೆ ನಾನು ಮೂರ್ಖಳು ಅಲ್ಲ. ಥ್ಯಾಂಕ್ ಗಾಡ್ ಫೈನಲಿ. ಏನಂದ್ರಿ? ನಥಿಂಗ್. ನೀವು ಸಿಹಿ ಬೆಸ್ಟ್ ಫ್ರೆಂಡ್ಸ್ ಅಂತ ಆ ದೇವ್ರೆ ಪ್ರೂವ್ ಮಾಡ್ಬಿಟ್ಟಿದ್ದಾನೆ. ಈ ಅಮ್ಮನ್ ಮಾತಂತೂ ಅವ್ನ್ ಕೇಳಲಿಲ್ಲ. ಹಾಗೆಲ್ಲ ಕೇಳಿದ್ನಲ್ಲ ಈಡೇರ್ಸಲ್ವಂತೆ ದೇವ್ರು. ನಿಮ್ ಬಾಂಡಿಂಗ್ ಸಿಕ್ಕಾಪಟ್ಟೆ ಸ್ಟ್ರಾಂಗ್ ಆಗಿದೆ. ಅದನ್ನ ಯಾರು ದೂರ ಮಾಡಕ್ ಆಗಲ್ಲ. ಈ ಮಾತನ್ನ ಇವ್ರು ಯಾವ ತರ ಹೇಳ್ತಿದ್ದಾರೆ. ಇದಕ್ಕೆ ನಾನು ನಗೋದೋ ಬೇಡವೋ ಏನ್ ಮಾಡೋದು ಕಷ್ಟ. ನ್ಯೂಟ್ರಲ್ ಆಗಿದ್ಬಿಡೋಣ. ನೋಡ್ದ್ಯಾ ಫ್ರೆಂಡ್, ಸೀತಾಮಾನು ನಾವಿಬ್ರು ಬೆಸ್ಟ್ ಫ್ರೆಂಡ್ಸ್ ಅಂತ ಒಪ್ಕೊಂಡ್ಬಿಟ್ಲು. ಐ ಥಿಂಕ್ ನೌ ಶಿ ಹ್ಯಾಸ್ ರಿಯಲೈಸ್ ಫ್ರೆಂಡ್ಶಿಪ್ ಅಂದ್ರೆ ಏನು ಅಂತ. ಸೊ ಫ್ರೆಂಡ್ಸ್ ಅಗೇನ್ ಅಂತ ಕೇಳಲ್ಲ. ಸಿಹಿ ಬಾ ಹೊರಡೋಣ, ಲೇಟ್ ಆಯ್ತು. ಸೀತಾ ಐ ಕ್ಯಾನ್ ಡ್ರಾಪ್ ಯು ಗೈಸ್. ಓಕೆ ಫ್ರೆಂಡ್. ಬನ್ನಿ ಸೀತಾ, ಇಟ್ಸ್ ಓಕೆ. ಸರಿ ಇಲ್ಲ ಪರವಾಗಿಲ್ಲ. ನೀವ್ ಯಾಕೆ ತೊಂದ್ರೆ ತಗೋತೀರಾ? ತೊಂದ್ರೆ ಏನಿದೆ, ಆನ್ ದ ವೇ ಅಲ್ವಾ, ಬಿಟ್ಟು ಹೋಗ್ತೀನಿ. ಇಟ್ಸ್ ಓಕೆ ಸರ್. ಈ ರಾತ್ರಿ ನೀವಿಬ್ರೆ ಯಾಕೆ ರೆಸ್ಟ್ ತಗೋತೀರಾ? ಸೊ ಫೋರ್ಸ್ ಮಾಡಬೇಡಿ. ನಮ್ಮನೆ ಇಲ್ಲೇ ಇರೋದು, ಆಟೋಲ್ ಹೋಗ್ತೀವಿ. ಬಾ ರಾಮ್ ಸರ್ಗೆ ಬಾಯ್ ಹೇಳು. ಸೀತಾ ಪ್ಲೀಸ್. ಈ ಮಿಸ್ಟರ್ ಅವ್ರಿಗೆ ಸರ್ ಇವ್ರಿಗೆ ಇದೆಲ್ಲ ಸಾಕು. ಕಾಲ್ ಮಿ ಜಸ್ಟ್ ರಾಮ್. ಐ ಆಮ್ ಜಸ್ಟ್ ರಾಮ್ ಫಾರ್ ಯು. ಅಲ್ಲ ನಿಮ್ಗೆ ಬೇಜಾರಾಗಲ್ವಾ ನನ್ನ ಹೆಸರು ಪಕ್ಕ ಅಂತ ಭಾರವಾದ ಶಬ್ದ ಸರ್ ಅಂತ ಹಾಕಕ್ಕೆ? ಪದೇ ಪದೇ ಸರ್ ಸರ್ ಅಂತ ಎಷ್ಟಲ್ಲಿ ಕರಿತೀರಾ? ಕಾಲ್ ಮಿ ಜಸ್ಟ್ ರಾಮ್. ಬಾಯ್ ರಾಮ್. Thank God. He just said Ram. Can't believe. ಬಾಯ್ ಫ್ರೆಂಡ್. ನನಗೆ ಇವತ್ತು ತುಂಬಾ ತುಂಬಾ ಖುಷಿಯಾಗಿದೆ. ಥ್ಯಾಂಕ್ ಯು ಫ್ರೆಂಡ್. ಬಾಯ್. Oh God. Thank you so much. Finally ಎಲ್ಲ ಸರಿ ಹೋಗ್ತದೆ. ನಾನು ಇಷ್ಟೆಲ್ಲ ಡ್ಯಾನ್ಸ್ ಮಾಡ್ದೆ, ಇಷ್ಟೆಲ್ಲ ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡ್ದೆ. ನಮ್ಮ ಫ್ರೆಂಡ್ ಜೊತೆ ಕಾರಲ್ಲಿ ಹೋಗ್ಬೋದಿತ್ತಾ? ಹಂಗ ಹೋಗಿದ್ರೆ ಅವ್ರಿಗೆ ತೊಂದ್ರೆ ಕೊಟ್ಟಂಗಾಗಲ್ವಾ? ಅದು ಅವ್ರ ಕಾರು, ಅವ್ರ ಅನುಕೂಲಕ್ಕೆ ಇರೋದು. ಅಟ್ಲೀಸ್ಟ್ ಪ್ರಿಯಾ ಆಂಟಿ ಜೊತೆ ಯಾರು ಹೋಗ್ಬೋದಿತ್ತಾ? ನೀನು ಆಟೋ ಸಿಗತ್ತೆ ಅಂತ ಬೇಡ ಅಂದೆ. ಈಗ ನೋಡು, ಯಾವ್ದು ಆಟೋ ಸಿಗ್ತಿಲ್ಲ. ಅದ್ ಬೇಡ, ನನ್ ಕಾಲ್ ನೋಡ್ತಿದೆ. ಸರಿ ಬಾ ಎತ್ಕೋತೀನಿ. ಸಿದ್ದಮ್ಮ, ನನ್ನ ಇಳಿಸು ಸಿದ್ದಮ್ಮ. ಪರವಾಗಿಲ್ಲ ಬಿಡು. ಇಳಿಸು. ನಿನ್ಗೆ ಕಷ್ಟ ಆಗುತ್ತೆ. ನಾನು ಭಾರ ಇದ್ದೀನಿ. ಇಳಿಸು. ಇದೇನೇ ಕಷ್ಟ. ಅಮ್ಮಂಗೆ ಸಿಹಿ ಯಾವತ್ತೂ ಭಾರ ಆಗಲ್ಲ. ಸಿದ್ದಮ್ಮ, ನನ್ ಕೆಳಗಡೆ ಇಳಿಸು. ನನ್ ಕಾಲು ಎಲ್ಲ ಹೋಯ್ತು. ಪರವಾಗಿಲ್ಲ ಬಿಡು, ಇನ್ನೊಂದ್ ಸ್ವಲ್ಪ ದೂರ ಅಷ್ಟೇ. ಸಿದ್ದಮ್ಮ ಇಳಿಸು.
ಇರು ಕ್ಯಾಬ್ ಬುಕ್ ಮಾಡ್ಬಿಡ್ತೀನಿ. ಹಾ. ಏನು ಮೇಡಮ್ ಡ್ರಾಪ್ ಬೇಕಾ? ಇಷ್ಟೊತ್ತಲ್ಲಿ ಒಬ್ಬರೇ ಹೋಗ್ತಿದ್ದಾರೆ, ಮಗು ಬೇರೆ ಜೊತೆನೇ ಇದೆ. ಏನ್ ಮೇಡಮ್ ಗಂಡನ ಜೊತೆ ಕಿರಿಕ? ಹೌದು ಕಣೋ, ನೀನು ಹೇಳೋದು ನೋಡಿದ್ರೆ ಒಬ್ಬರೇ ಹೋಗ್ತಾ ಇದ್ದಾರೆ, ಕಿರಿಕೆ. ನಿಮ್ಗೆ ಡ್ರಾಪು ಮನೆವರೆಗೂ ಸಾಕಾ ಅಥವಾ ಮನೆ ಒಳಗೂ ಬರ್ಬೋದಾ? ಪರವಾಗಿಲ್ಲ ಬನ್ನಿ ಮೇಡಮ್, ನಾವು ಒಳ್ಳೆ ಹುಡುಗರೇ. ಮೇಡಮ್ ಬನ್ನಿ ಮೇಡಮ್, ಮನೆವರೆಗೂ ಡ್ರಾಪ್ ಮಾಡ್ತೀವಿ ಬನ್ನಿ. ಮೇಡಮ್ ನಮಗೂ ಹೆಣ್ಮಕ್ಳಂದ್ರೆ ಗೌರವ ಜಾಸ್ತಿ, ಬನ್ನಿ. ನೀವಿನ್ನೂ ಇಲ್ಲೇ ಇದ್ದೀರಾ? ಎಲ್ಲೋ ಹೋದ್ರಿ ಅನ್ಕೊಂಡೆ. ಬನ್ನಿ. ನಡೀರ ಪಾಪ, ಅವ್ರ ಗಂಡ ಬಂದ್ರು ಅನ್ಸುತ್ತೆ. ಕರೆಕ್ಟ್ ಟೈಮ್ ಬಂದ್ರಿ ನೋಡಿ. ನಡೀರ ನಡೀರ ನಡೀರ. ಬನ್ನಿ, ಡ್ರಾಪ್ ಮಾಡಿ. ಆ ಮಗು ಸುಸ್ತಾಗಿರುತ್ತೆ, ಯಾಕೆ ಇಷ್ಟೊಂದು ಹಠ ಮಾಡ್ತೀರಾ? ಇಷ್ಟೊತ್ತಲ್ಲಿ ನೀವಿಬ್ರು ಈಗ ನಡ್ಕೊಂಡು ಬರೋದು ಸೇಫ್ ಅಲ್ಲ, ಅರ್ಥ ಮಾಡ್ಕೊಳ್ಳಿ. ಆಸಿದವ ಹೋಗೋಣ. ಸೀತಾ ಪ್ಲೀಸ್ ಬನ್ನಿ, ಡ್ರಾಪ್ ಮಾಡ್ತೀನಿ. ಇಟ್ಸ್ ಓಕೆ. ಪಾಪಿ ಬಾ. ಅಲ್ಲಿ ಹೋದದ್ದು ಥ್ಯಾಂಕ್ ಯು ಬೇಡ್, ಡ್ರಾಪ್ ಮಾಡ್ತಿರೋದಕ್ಕೆ. ಫ್ರೆಂಡ್ ಆಗಿ ಥ್ಯಾಂಕ್ಸ್ ಎಲ್ಲ ಹೇಳ್ತಾರ? ನಾನಂತೂ ಈ ಥ್ಯಾಂಕ್ಸ್ ನ ಆಕ್ಸೆಪ್ಟೇ ಮಾಡ್ಕೊಳಲ್ಲ. ಇಟ್ಸ್ ಓಕೆ. ನಮ್ಮದು ಊರಲ್ಲಿ ಒಬ್ಬ ಹುಡುಗನಿದ್ದನು, ಯಾರಿಗೂ ಇನ್ನು ರವಿಚಂದ್ರನ್ ಸಾಂಗು. ವಾವ್ ಸೂಪರ್. ರಾವಣನಂತವನೊಬ್ಬ ಅವನ ಸಾಕುತ್ತಿದ್ದನು. Z5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.